ಹಾಯ್ ಹೆಲೋ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಡುವಂತಹ ಕಳಶಕ್ಕೆ ಏನೇನೆಲ್ಲ ವಸ್ತುಗಳನ್ನು ಹಾಕಬೇಕು, ಹಾಗೆ ದೇವರಿಗೆ ಮಡ್ಲಕ್ಕಿಯನ್ನು ಹೇಗೆ ಅರ್ಪಿಸಬೇಕು, ಮತ್ತು ಬಂದವರಿಗೆ ಅರಶಿನ ಕುಂಕುಮವನ್ನು ಯಾವ ರೀತಿಯಾಗಿ ಏನೆಲ್ಲ ಇಟ್ಟು ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ತುಂಬಾ ಯೂಸ್ಫುಲ್ ಆಗಿದೆ. ಹೆಣ್ಣು ಮಕ್ಕಳಿಗೆ ಮೊದಲೈದೆಯರಿಗೆ ನೀಡುವಂತಹ ಅರಿಶಿನ ಕುಂಕುಮದ ಪ್ರತಿಯೊಂದು ದ್ರವ್ಯದಲ್ಲೂ ಏನೆಲ್ಲ ವಿಶೇಷತೆಗಳಿದೆ ಹಾಗೂ ಆ ದ್ರವ್ಯಕ್ಕೆ ಅದರದೇ ಆದಂತಹ ಮಹತ್ವವಿರುತ್ತದೆ. ಅದೇನು, ಯಾವ ರೀತಿಯಾಗಿ ನಾವು ಅರಿಶಿನ ಕುಂಕುಮವನ್ನ ನೀಡಬೇಕು, ಏನೆಲ್ಲ ಮಂಗಳ ದ್ರವ್ಯಗಳನ್ನ ಇಟ್ಟು ಕೊಡಬೇಕು ಅಂತ ನಿಮ್ಮ ಜೊತೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸಹ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾವು ಈ ಅರಿಶಿನ ಕುಂಕುಮವನ್ನ ಕೊಡುವುದಕ್ಕೂ ಮುಂಚೆ ದೇವಿಯ ಮುಂದೆ ಎಲ್ಲಾ ದ್ರವ್ಯಗಳನ್ನು ಇಟ್ಟು ಪೂಜೆ ಮಾಡಿ ನಂತರದಷ್ಟೇ ನಾವು ದಾನ ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಹಚ್ಚುವಂತಹ ಅರಿಶಿನದಲ್ಲಿ ಪಾರ್ವತಿ ದೇವಿ ನೆಲೆಸಿರ್ತಾರೆ, ಹಾಗೂ ನಾವು ಇಟ್ಕೊಳ್ಳುವಂತಹ ಕುಂಕುಮದಲ್ಲಿ ಲಕ್ಷ್ಮೀನಾರಾಯಣ ದೇವಿ ನೆಲೆಸಿರ್ತಾರೆ ಅಂತಾನೆ ಹೇಳ್ತಾರೆ. ಹಾಗೂ ನಾವು ಮುಡಿದುಕೊಳ್ಳುವಂತಹ ಹೂವಿನಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಇರುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ನಾವು ನಮ್ಮ ಮನೆಗೆ ಬಂದಂತಹ ಯಾವುದೇ ಹೆಣ್ಣು ಮಕ್ಕಳಾಗಿರ್ಬೋದು, ಇಲ್ಲ ಮುತ್ತೈದೆಯರಾಗಿರ್ಬೋದು ಬಂದ್ರೆ ನಾವು ಹಾಗೆ ಕಳಿಸೋದಿಲ್ಲ, ಅರಿಶಿನ ಕುಂಕುಮ ಮತ್ತು ಹೂವನ್ನಷ್ಟಾದ್ರೂ ಕೊಟ್ಟು ಕಳಿಸ್ತೀವಿ. ನಂತರ ಈಗ ನಾವು ಹಬ್ಬದ ಟೈಮಲ್ಲಿ ಕೊಡುವಂತಹ ಈ ವಸ್ತ್ರದಲ್ಲಿ, ಅಂದ್ರೆ ನೀವು ಸೀರೆ ಬ್ಲೌಸ್ ಪೀಸ್ ಆದ್ರೂ ತಗೋಬಹುದು, ಇಲ್ಲ ಸ್ಯಾರಿ ಆದ್ರೂ ತಗೋಬಹುದು. ಅದರಲ್ಲಿ ನಾವು ಸೀತಾದೇವಿ ಇರ್ತಾರೆ ಅಂತ ಹೇಳ್ತಾರೆ. ನಂತರ 2 ವಿಳ್ಯದೆಲೆಯನ್ನ ತಗೊಳ್ತಾ ಇದೀವಿ. ಈ ರೀತಿಯಲ್ಲಿ ನಾವು ವಿಳ್ಯದೆಲೆಯನ್ನ ಕೊಡೋದ್ರಿಂದ ನಾವು ಅಲ್ಪ ಸ್ವಲ್ಪ ಮಾಡಿದಂತಹ ಪಾಪ ಎಂದು ಕಡಿಮೆ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ನಾವು ತೊಟ್ಟು ನಮ್ಮ ಕಡೆ ಇರಬೇಕು, ತುದಿ ಕೊಡುವಂತವರ ಕಡೆ ಇರಬೇಕಾಗುತ್ತೆ ವಿಳ್ಯದೆಲೆ ಕೊಡುವಾಗ. ಹಾಗೆ ಇಲ್ಲಿ ನಾನು ಅಡಿಕೆಯನ್ನ ಇಡ್ತಾ ಇದ್ದೀನಿ. 1 ಅಡಿಕೆ ಇಟ್ಟರೆ ಲಾಭದ ಸಂಕೇತ, 3 ಅಡಿಕೆ ಇಟ್ಟರೆ ಸುಖ, ಶಾಂತಿ, ನೆಮ್ಮದಿಯ ಸಂಕೇತ, ಹಾಗೂ 5 ಅಡಿಕೆ ಇಟ್ಟರೆ ಯಶಸ್ಸು ಹಾಗೂ ಆಯಸ್ಸು ವೃದ್ಧಿಯಾಗುತ್ತೆ, ಅದರ ಸಂಕೇತ ಅಂತ ಹೇಳ್ತಾರೆ. ನಾನು ಇಲ್ಲಿ ಬಟ್ಟಲ್ ಅಡಿಕೆಯನ್ನು ಯೂಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ನಾರ್ಮಲ್ ಅಡಿಕೆಯನ್ನು ಸಹ ಯೂಸ್ ಮಾಡಬಹುದು. ಬಟ್ಟಲ್ ಅಡಿಕೆ ತುಂಬಾ ಶ್ರೇಷ್ಠ ಅಂತ ಅಂತಾರೆ. ನಂತರ ಇದಕ್ಕೆ ನಾವು ದಕ್ಷಿಣೆಯನ್ನ ಇಡಬೇಕಾಗುತ್ತೆ. ದಕ್ಷಿಣೆ ಇಡೋದ್ರಿಂದ ಲಕ್ಷ್ಮಿ ನಮ್ಮ ಮನೆಗೂ ಸಹ ನೆಲೆಸಿರ್ತಾಳೆ, ಅವ್ರಿಗೂ ಸಹ ಒಳ್ಳೆಯದಾಗಲಿ, ಅವ್ರ ಮನೆಗೂ ಸಹ ನೆಲೆಸಲಿ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ನಾವು ದಕ್ಷಿಣೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಡಬಹುದು. ನಂತರ ಜೋಡಿ ಬಾಳೆಯನ್ನ ಇಡಬೇಕಾಗುತ್ತೆ. ನಾವು 1 ಬಾಳೆಹಣ್ಣನ್ನ ಯಾವುದೇ ಕಾರಣಕ್ಕೂ ಇಟ್ಟು ಕೊಡಬಾರದು. ಮತ್ತು ಏಲಕ್ಕಿ ಬಾಳೆಹಣ್ಣು ಕೊಡೋದ್ರಿಂದ ತುಂಬಾ ಶ್ರೇಷ್ಠ ಮತ್ತು ತುಂಬಾ ಒಳ್ಳೆಯದಂತಾನೆ ಹೇಳ್ಬೋದು. ಹಾಗೆ 1 ಅರಿಶಿನ ಮತ್ತು ಕುಂಕುಮದ ಪಾಕೆಟ್ ಅನ್ನ ಇಟ್ಟು ಕೊಡ್ಬೇಕಾಗುತ್ತೆ. ಪಾರ್ವತಿ ದೇವಿ ಮತ್ತು ಲಕ್ಷ್ಮೀನಾರಾಯಣರ ಸಂಕೇತ ಅರಿಶಿನ ಮತ್ತು ಕುಂಕುಮ. ಹಾಗೆ ಇಲ್ಲಿ ನಾನು ಗಾಜಿನ ಬಳೆಗಳನ್ನ ಕೊಡಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಬಳೆಗಳು, ಸ್ಟೀಲ್ ಬಳೆಗಳನ್ನ ಕೊಡಬೇಡಿ, ಗಾಜಿನ ಬಳೆಗಳನ್ನ ಕೊಡಿ. ಮತ್ತೆ 4, 6 ಆ ರೀತಿಯಾಗಿ ಬಳೆಗಳನ್ನ ಕೊಡಿ, 2 ಬಳೆಗಳನ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಹಾಗಾಗಿ ನೀವು ಬಳೆಗಳನ್ನ ತಗೊಳ್ಳುವಾಗ 2, 4, 2, 6 ಆ ರೀತಿಯಾಗಿ ತಗೊಳ್ಳಿ. ಕಮ್ಮಿ ಸೈಜಿನ ತಗೊಂಡ್ರೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಹಾಕೊಳ್ಳೋದಿಲ್ಲ. ನಂತರ ನಾವು ಇಲ್ಲಿ ಅಕ್ಕಿ ಮತ್ತು ಅರಿಶಿಣದ ಕೊಂಬು ಹಾಗೂ ಬೆಲ್ಲವನ್ನು ಇದರಲ್ಲಿ ಹಾಕಿದೀನಿ. ಇದನ್ನು ಕೊಡೋದ್ರಿಂದ ಧಾನ್ಯಲಕ್ಷ್ಮಿ ತೃಪ್ತಿಗೊಂಡು ನಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾರೆ. ಹಾಗಾಗಿ ಈ ರೀತಿಯಾಗಿ ನಾವು ಮಡ್ಲಕ್ಕಿ ತರ ಅಕ್ಕಿ ಹಾಗೂ ಬೆಲ್ಲ ಮತ್ತು ಒಂದು ಅರಿಶಿನ ಕೊಂಬನ್ನ ಕೊಡ್ಬೇಕಾಗುತ್ತೆ. ನಂತರ ನಿಮ್ಮ ಕೈಲಾದಷ್ಟು 1 ಸ್ವೀಟ್ ಅನ್ನ ಕೊಡಿ. ನಂತರ ಇದೆಲ್ಲವನ್ನ ಕೊಟ್ಟಾದ ನಂತರ 1 ಹೂವನ್ನ ಅದರಲ್ಲಿ ಇಟ್ಟು ಕೊಡ್ಬೇಕಾಗುತ್ತೆ. ಮೊದಲಿಗೆ ನೀವು ಹೂವನ್ನ ಕೊಟ್ಟಿದ್ರು ಸಹ ಈ ರೀತಿಯಾಗಿ ಕೊನೆಯದಾಗಿ ಇದರ ಮೇಲೆ 1 ಹೂವನ್ನ ಇಡಬೇಕಾಗುತ್ತೆ. ಲಕ್ಷ್ಮೀ ಸ್ವರೂಪವಾದ ತೆಂಗಿನಕಾಯಿಯನ್ನ ಇಡಿ. ಈ ರೀತಿಯಾಗಿ ಚುಟ್ಟನ್ನ ತೆಗೆದಿರಬಾರ್ದು, ಪೂರ್ತಿಯಾಗಿ ಈ ರೀತಿಯಾಗಿ ಚುಟ್ಟಿರುವಂತಹ ತೆಂಗಿನಕಾಯಿಯನ್ನ ಇಟ್ಬಿಟ್ಟು ಕೊಡಿ. ಅಲ್ಲ, ಈ ರೀತಿಯಾಗಿ ನೀಡೋದ್ರಿಂದ ಅಷ್ಟಲಕ್ಷ್ಮಿಯರು ಸಂತೃಪ್ತಿಗೊಂಡು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬೋದು. ನಂತರ ಈಗ ನಾನು 2 ರೀತಿಯಾದಂತಹ ತಾಂಬೂಲವನ್ನ ಯಾವ ರೀತಿಯಾಗಿ ನೀಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ಅರಿಶಿನ ಕುಂಕುಮ ಹೂವನ್ನ ನೀಡಿದ ನಂತರ ಮೊದಲನೇ ರೀತಿಯಾಗಿ ತಾಂಬೂಲ ಯಾವ ರೀತಿಯಾಗಿ ನೀಡಬೇಕಂದ್ರೆ, ಮೊದಲಿಗೆ 1 ಬ್ಲೌಸ್ ಪೀಸ್ ಅನ್ನ ತೆಗೆದುಕೊಳ್ಳಿ 1 ಪ್ಲೇಟ್ ಮೇಲೆ. ನಂತರ ಅದರ ಮೇಲೆ ವಿಳ್ಯದೆಲೆ, ಅಡಿಕೆ, ನೀವು ಇಲ್ಲಿ ನಾರ್ಮಲ್ ಅಡಿಕೆಯನ್ನು ಸಹ ಯೂಸ್ ಮಾಡಬಹುದು, ಪೀಸಸ್ ಅಡಿಕೆಗಳನ್ನು ಸಹ. ಹಾಗೆ ದಕ್ಷಿಣೆ,
ಹಾಗೂ ಜೋಡಿ ಬಾಳೆಹಣ್ಣು, ಯಾವುದೇ ಕಾರಣಕ್ಕೂ ಒಂದು ಬಾಳೆಹಣ್ಣನ್ನ ಇಟ್ಟು ಕೊಡಬೇಡಿ. ಅರಿಶಿನ ಕುಂಕುಮ, ಗಾಜಿನ ಬಳೆ, ಅಕ್ಕಿ, ಅರಿಶಿನ ಕೊಂಬು ಹಾಗೂ ಬೆಲ್ಲದ ಒಂದು ಪಾಕೆಟ್ ಅನ್ನ ಇಡ್ತಾ ಇದ್ದೀನಿ. ಒಂದು ಹೂವು ಹಾಗೂ ಒಂದು ಸ್ವೀಟ್, ನಿಮ್ಮ ಕೈಲಾದಷ್ಟು ಯಾವುದಾದ್ರೂ ಒಂದು ಸ್ವೀಟ್ ಅನ್ನ ಇಡಬಹುದು. ಇದು ಮೊದಲನೇ ರೀತಿಯಾಗಿ ತಾಂಬೂಲವನ್ನ ನೀಡಬಹುದು. ನಂತರ ಎರಡನೆಯದಾಗಿ ತಾಂಬೂಲ ನೀಡುವ ಬಗೆ, ಮೊದಲಿಗೆ ಒಂದು ಪ್ಲೇಟಲ್ಲಿ ಒಂದು ಸೀರೆ, ವಿಳ್ಯದೆಲೆ, ನಾನು ಮೊದಲು ಹೇಳಿದಾಗೆ 2 ವಿಳ್ಯದೆಲೆಯನ್ನು ಯೂಸ್ ಮಾಡಿ, ಇಲ್ಲ 4 ಯೂಸ್ ಮಾಡಿ, ಒಂದನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಹಾಗೂ ಅಡಿಕೆ, ದಕ್ಷಿಣೆ, ನಿಮ್ಮ ಕೈಲಾದಷ್ಟು ದಕ್ಷಿಣೆಯನ್ನು ಇಡಬಹುದು. ಅರಿಶಿನ ಕುಂಕುಮ, ಜೋಡಿ ಬಾಳೆಹಣ್ಣು, ಯಾವುದೇ ಕಾರಣಕ್ಕೂ ಒಂದು ಬಾಳೆಹಣ್ಣನ್ನು ಇಟ್ಟು ಕೊಡಬೇಡಿ. ಮತ್ತೆ ಏಲಕ್ಕಿ ಬಾಳೆಹಣ್ಣು ತುಂಬಾ ಶ್ರೇಷ್ಠ ಅಂತಾನೆ ಹೇಳ್ಬೋದು. ಹಾಗೆ ಗಾಜಿನ ಬಳೆಗಳು, ಹಾಗೆ ನಿಮ್ಮ ಕೈಲಾದಷ್ಟು ಒಂದು ಸ್ವೀಟು, ಅಕ್ಕಿ, ಅರಿಶಿನ ಕೊಂಬು ಹಾಗೂ ಒಂದು ಚಿಕ್ಕ ಬೆಲ್ಲ, ಒಂದು ಹೂವು. ನೀವು ಸೀರೆಯನ್ನ ಕೊಟ್ಟರು ಸಹ ಒಂದು ಬ್ಲೌಸ್ ಪೀಸ್ ಅನ್ನ ಇಟ್ಟು ಕೊಡ್ಬೇಕಾಗುತ್ತೆ. ಹಾಗೆ ಒಂದು ತೆಂಗಿನಕಾಯಿ, ಮತ್ತೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಅನ್ನ ಇಟ್ಟು ಸಹ ಕೊಡಬಹುದು. ಈ ರೀತಿಯಾಗಿ ನೀವು ನೀಡೋದ್ರಿಂದ ಪೂರ್ಣ ಫಲ ನಿಮ್ಗೆ ಸಿಗುತ್ತದೆ. 2 ರೀತಿಯಲ್ಲಿ ನಿಮ್ಗೆ ಯಾವ್ದು ಅನುಕೂಲನೋ ಆ ರೀತಿಯಾಗಿ ನೀಡಬಹುದು. ಈಗ ದೇವಿಯ ಮುಂದೆ ಇಡುವ ಕಳಶದ ಬಗ್ಗೆ ಹಾಗೂ ಮಡ್ಲಕ್ಕಿಯ ಬಗ್ಗೆ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡುವಂತಹ ಕಳಶದಲ್ಲಿ ಏನೆಲ್ಲ ಮಂಗಳ ದ್ರವ್ಯಗಳನ್ನ ಹಾಕಬೇಕು ಮತ್ತು ಅದನ್ನ ಏನ್ ಮಾಡಬೇಕು, ಯಾವ ರೀತಿಯಾಗಿ ವಿಸರ್ಜನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ದೇವಿಯ ಮುಂದೆ ಇಡುವಂತಹ ಮಡ್ಲಕ್ಕಿಯಲ್ಲಿ ಯಾವ ರೀತಿಯಾಗಿ ಇಡಬೇಕು, ಏನೆಲ್ಲ ವಸ್ತುಗಳನ್ನು ಅಂದ್ರೆ ಮಂಗಳ ದ್ರವ್ಯಗಳನ್ನ ಇಡಬೇಕು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ, ತುಂಬಾನೇ ಉಪಯೋಗ ಆಗುತ್ತೆ ಅಂತಾನೆ ಹೇಳಬಹುದು. ಬನ್ನಿ ನೋಡೋಣ ಮೊದಲಿಗೆ ದೇವರಿಗೆ ಮಡ್ಲಕ್ಕಿಯನ್ನ ಯಾವ ರೀತಿಯಾಗಿ ತುಂಬೋದು ಅಂತ. ನಾವು ಮುತ್ತೈದೆಯರಿಗೆ ಕೊಡುವಂತಹ ಮಡ್ಲಕ್ಕಿನೇ ಬೇರೆ, ದೇವರಿಗೆ ಕೊಡುವಂತಹ ಮಡ್ಲಕ್ಕಿನೇ ಬೇರೆ ಆಗಿರುತ್ತದೆ. ಈಗ ನಾನು ಒಂದು ಪ್ಲೇಟ್ ಅನ್ನ ತಗೊಂತಾ ಇದ್ದೀನಿ. ಆ ಪ್ಲೇಟ್ ಅಲ್ಲಿ ನಿಮ್ಮ ಕೈಲಾದಷ್ಟು ಅಕ್ಕಿಯನ್ನ ಹಾಕಬಹುದು. ಇಷ್ಟೇ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಕೈಲಾದಷ್ಟು 5 ಬೊಕ್ಸೆ 9 ಬೊಕ್ಸೆ ಆ ರೀತಿಯಾಗಿ ನೀವು ಅಕ್ಕಿಯನ್ನ ಹಾಕಬಹುದು. ಸಣ್ಣ ಅಕ್ಕಿ ಇದ್ರೂ ಹಾಕಬಹುದು, ಇಲ್ಲ ಡಿಪೋ ಅಕ್ಕಿ ಇದ್ರೂ ಹಾಕಬಹುದು, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಕೋಬಹುದು. ನಂತರ ಅರಿಶಿನ ಕುಂಕುಮವನ್ನ ಇಡಬೇಕಾಗುತ್ತೆ. ಅರಿಶಿನದಲ್ಲಿ ಗೌರಿ ನೆಲೆಸಿರ್ತಾರೆ, ಹಾಗೆ ಕುಂಕುಮದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ. ನಂತರ ನಾವು ಇಲ್ಲಿ ಯೂಸ್ ಮಾಡುವಾಗ ಯಾವ್ದಾದ್ರು ಯೂಸ್ ಮಾಡಿರುವಂತಹ ಪ್ಲೇಟ್ ಅನ್ನ ತಗೋಬೇಕಾಗುತ್ತೆ. ಹಾಗೆ ಇಲ್ಲಿ ಒಂದು ಬ್ಲೌಸ್ ಪೀಸ್ ಅನ್ನ ಇಡಬೇಕಾಗುತ್ತೆ. ಇದರಲ್ಲಿ ವಸ್ತ್ರಲಕ್ಷ್ಮಿ ನೆಲೆಸಿರ್ತಾರೆ. ಇಲ್ಲಿ ಸೀರೆ ಉಡಿಸಿರೋದ್ರಿಂದ ನೀವು ಬ್ಲೌಸ್ ಪೀಸ್ ಅನ್ನ ಇಡಬೇಕಾಗುತ್ತೆ. ನಂತರ ಬಳೆಯನ್ನ ಇಡಬೇಕಾಗುತ್ತೆ. ಬಳೆಯಲ್ಲಿ ಸರಸ್ವತಿ ದೇವಿ ಇರ್ತಾರೆ. ನಂತರ ವಿಳೆದೆಲೆಯನ್ನ ಇಡೋದ್ರಿಂದ ನಾವು ಮಾಡಿದಂತಹ ಸ್ವಲ್ಪ ಪಾಪ ಕರ್ಮ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿ ಅಡಿಕೆಯನ್ನ ಇಡಬೇಕಾಗುತ್ತೆ, ಬಟ್ಲಡಿಕೆಯನ್ನ. ಈ ಒಂದು ಬಟ್ಲಡಿಕೆ ಇಡೋದ್ರಿಂದ ಲಾಭದ ಸಂಕೇತ, 3 ಬಟ್ಲಡಿಕೆ ಇಡೋದ್ರಿಂದ ಸುಖ, ಶಾಂತಿ, ನೆಮ್ಮದಿಯ ಸಂಕೇತ, ಹಾಗೂ 5 ಬಟ್ಲಡಿಕೆ ಇಡೋದ್ರಿಂದ ಯಶಸ್ಸು, ಆಯಸ್ಸು ವೃದ್ಧಿಯಾಗುತ್ತೆ ಅನ್ನುವ ಹೇಳ್ತಾರೆ. ನಿಮ್ಗೆ ನೋಡ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡಿಕೆಯನ್ನ ಇಲ್ಲಿ ಇಟ್ಕೋಬಹುದು. ನಾನು ಇಲ್ಲಿ 5 ಅಡಿಕೆಯನ್ನ ಇಟ್ಟಿದ್ದೀನಿ. ನಂತರ ಇಲ್ಲಿ ದಕ್ಷಿಣೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಕ್ಷಿಣೆಯನ್ನ ಇಡಬಹುದು. ಹಾಗೆ ಇಲ್ಲಿ 3 ಅರಿಶಿಣದ ಕೊಂಬುಗಳನ್ನ ಇಡ್ತಾ ಇದ್ದೀನಿ. ಅರಿಶಿನ ಕೊಂಬು ಇಡೋದ್ರಿಂದ ಮುತ್ತೈದೆ ಭಾಗ್ಯ ಗಟ್ಟಿಯಾಗುತ್ತೆ ಅಂತ ಒಂದು ನಂಬಿಕೆಯಿಂದ ಇಡ್ತಾರೆ. ಹಾಗೆ ಬಾಚಣಿಗೆಯನ್ನ ಇಡ್ತಾ ಇದ್ದೀನಿ. ನೀವು ಇಲ್ಲಿ ದೊಡ್ಡ ಬಾಚಣಿಗೆ ಏನಾದ್ರೂ ಇಡಬಹುದು, ಇಲ್ಲ ಚಿಕ್ಕ ಬಾಚಣಿಗೆ ಏನಾದ್ರೂ ಇಟ್ಕೋಬಹುದು. ಇದು ಶೃಂಗಾರ ಲಕ್ಷ್ಮಿ ಆಗಿರುತ್ತದೆ. ನಂತರ ಕನ್ನಡಿ ರೂಪಲಕ್ಷ್ಮಿ. ನಾವು ಒಂದೊಂದು ವಸ್ತುವಲ್ಲೂ ಒಂದೊಂದು ಲಕ್ಷ್ಮಿಯನ್ನ ಕಾಣಬಹುದು.
ಹಾಗೆ ಇಲ್ಲಿ ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ಇರ್ತಾರೆ. ಮತ್ತೆ ನೀವು ಇಷ್ಟಲ್ಲದೆ ಇಲ್ಲಿ ಧಾನ್ಯಗಳನ್ನು ಸಹ ಇಡಬಹುದು. ತೊಗರಿಬೇಳೆ, ಉದ್ದಿನಬೇಳೆ ಹಾಗೂ ಹೆಸರುಬೇಳೆಯನ್ನು ಸಹ ಇಡಬಹುದು. ನಂತರ ಬಾಳೆಹಣ್ಣನ್ನ ಇಡಬೇಕಾಗುತ್ತೆ. ಬಾಳೆಹಣ್ಣಲ್ಲಿ ಜ್ಞಾನಲಕ್ಷ್ಮಿ ಇರ್ತಾರೆ. ಹಾಗೆ ಒಂದು ಅಚ್ಚು ಬೆಲ್ಲವನ್ನ ಇಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಒಂದು ಕೊಬ್ಬರಿಯನ್ನ ತಗೊಂಡು ಅದರಲ್ಲಿ ಒಂದು ಹಿಡಿಯಷ್ಟು ಕಡಲೆಯನ್ನ ಹಾಕಬೇಕಾಗುತ್ತೆ. ನಂತರ 3 ಬಾದಾಮಿ, 3 ಗೋಡಂಬಿ, 3 ಖರ್ಜೂರವನ್ನ ಇಡ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಈ ರೀತಿಯಾಗಿ ತುಂಬಬೇಕಂದ್ರೆ ಕೊಬ್ಬರಿ ಮಡಿಲು, ಸೊ ಹಾಗಾಗಿ ಮಡಿಲನ್ನ ಖಾಲಿ ಬಿಡಬಾರ್ದು. ಹಾಗಾಗಿ ಈ ರೀತಿಯಾಗಿ ನಾವು ತುಂಬಿ ದೇವರನ್ನ ಖುಷಿ ಪಡಬೇಕು. ನಂತರ ತೆಂಗಿನಕಾಯಿನ ಇಡ್ತಾ ಇದ್ದೀನಿ. ತೆಂಗಿನಕಾಯಿ ಸಂತಾನ ಲಕ್ಷ್ಮಿ. ಹಾಗೆ ಒಂದು ಹೂವನ್ನ ಇಡಬೇಕಾಗುತ್ತೆ. ಯಾವ್ದಾದ್ರು ಒಂದು ಸುವಾಸನೆ ಭರಿತವಾದಂತಹ ಹೂವನ್ನ ಇಡಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ದೇವರಿಗೆ ಮಡ್ಲಕ್ಕಿಯನ್ನ ತುಂಬಬೇಕಾಗುತ್ತೆ. ಈ ರೀತಿಯಾಗಿ ತುಂಬಿ ಇದನ್ನ ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಕೊಡಬಹುದು. ಇಲ್ಲ ಹೆಣ್ಮಕ್ಳು ಇಲ್ಲ ಅಂದ್ರೆ ಸೊಸೆದಿರಿಗೆ ಕೊಡಬಹುದು. ಸೊಸೆದಿರು ಇಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಸಮರ್ಪಿಸಬಹುದು. ಇದರ ಜೊತೆಗೆ ನೀವು ತೊಗರಿ ಬೇಳೆನ ಇಡೋದ್ರಿಂದ ವರಲಕ್ಷ್ಮಿ, ಉದ್ದಿನ ಬೇಳೆ ಇರೋದ್ರಿಂದ ಸಿದ್ಧಲಕ್ಷ್ಮಿ ಹಾಗೂ ಹೆಸರು ಬೇಳೆ ಇರೋದ್ರಿಂದ ವಿಜಯಲಕ್ಷ್ಮಿ ಅದರಲ್ಲಿ ಸಂಪೂರ್ಣವಾಗಿ ನೆಲೆಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ನೀವು ಮಡ್ಲಕ್ಕಿಯನ್ನ ಮಾಡ್ಕೊಳ್ಳಿ. ನಾವು ಕಳಸದಲ್ಲಿ ಏನೆಲ್ಲ ಮಂಗಳ ದ್ರವ್ಯಗಳನ್ನ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಇದರಿಂದ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸಿರ್ತಾರೆ. ಮೊದಲಿಗೆ ನಾವು ತಾಮ್ರದ ಮಿನ್ನಿಗೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಅದರಲ್ಲಿ ಮಡಿಯಿಂದ ನೀರನ್ನ ತುಂಬಿಸ್ಕೋಬೇಕಾಗುತ್ತೆ. ನಂತರ ಆ ನೀರಿಗೆ ನಾವು ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ಯಾಕೆಂದ್ರೆ ಈಗ ನಾವು ಕೊನೆಯಲ್ಲಿ ವಿಸರ್ಜನೆ ಮಾಡುವಾಗ ತೀರ್ಥ ತರ ಸೇವನೆ ಮಾಡಬೇಕಾಗುತ್ತೆ. ಹಾಗೆ 3 ಕಮಲ ಬೀಜಗಳನ್ನ ಹಾಕೊಂತಾ ಇದ್ದೀನಿ. ನಂತರ 3 ಕವಡೆಗಳನ್ನ ಹಾಕೊಂತಾ ಇದ್ದೀನಿ. ಇಲ್ಲಿ ನಿಮ್ಗೆ ಮೇಲೆ ಭಾಗ ಹಳದಿ ಬಣ್ಣ ಇರುತ್ತಲ್ಲ, ಅದು ನಿಮ್ಗೆ ಒರಿಜಿನಲ್ ಕವಡೆ. ಈ ತರ ದೇವರಿಗೆ ಯೂಸ್ ಮಾಡ್ತಾರೆ. ಹಾಗೆ 3 ಗೋಮಾಟಿ ಚಕ್ರ, ಒಂದು ಅರಿಶಿಣದ ಕೊಂಬು. ಈ ಕೊಂಬನ್ನ ಹಾಕೋದ್ರಿಂದ ನಮಗೆ ಮುತ್ತೈದೆ ಭಾಗ್ಯ ಗಟ್ಟಿಯಾಗಿ ಇರುತ್ತೆ ಅಂತ ಒಂದು ನಂಬಿಕೆಯಿಂದ ಹಾಕ್ತೀವಿ. ನಂತರ ಈ ರೀತಿಯಾಗಿ ಅಡಿಕೆಯನ್ನ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಪೂರ್ಣ ಅಡಿಕೆಯನ್ನಾದ್ರೂ ಹಾಕೋಬಹುದು, ಇಲ್ಲ ಈ ರೀತಿಯಾಗಿ ಬಟ್ಲ ಅಡಿಕೆಯನ್ನಾದ್ರೂ ಹಾಕೋಬಹುದು. ಎರಡರಲ್ಲಿ ಯಾವ್ದಾದ್ರೂ ಶ್ರೇಷ್ಠನೇ. ನಂತರ ಗುಲಗಂಜಿಯನ್ನ ಹಾಕೊಂತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಗುಲಗಂಜಿ. ಈ ರೀತಿಯಾದಂತಹ 3 ಗುಲಗಂಜಿಯನ್ನ ಹಾಕ್ತಾ ಇದ್ದೀನಿ. ಗುಲಗಂಜಿ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು. ಹಾಗೆ ಈ ರೀತಿಯಾಗಿ ಒಂದು ಕಾಯಿನನ್ನ ಹಾಕೊಂತಾ ಇದ್ದೀನಿ. ನಿಮ್ಮ ಹತ್ರ ಚಿನ್ನದ ನಾಣ್ಯ ಇದ್ರೆ ಅದನ್ನು ಸಹ ಹಾಕೋಬಹುದು, ಇಲ್ಲ ಈ ರೀತಿಯಾಗಿ 5 ರೂಪಾಯಿ ಕಾಯಿನಾದ್ರೂ ಹಾಕೋಬಹುದು. ಹಾಗೆ ಸ್ವಲ್ಪ ಕಲ್ಸಕ್ಕರೆಯನ್ನ ಹಾಕೊಂತಾ ಇದ್ದೀನಿ. 3 ಬಾದಾಮಿ, 3 ಗೋಡಂಬಿ, ಹಾಗೂ ಇದರಲ್ಲಿ ಹಾಲು, ಮೊಸರು ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ಇದರಲ್ಲಿ ಹಾಕೊಂತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ನಂತರ ಇದಕ್ಕೆ ನಾನು 1 ಚಿಟಿಕೆಯಷ್ಟು ಜಾವಾತ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ಈ ಜಾವಾತ್ ಪೌಡರ್ ಹಾಕೋದ್ರಿಂದ ಘಮ ತುಂಬಾನೇ ಚೆನ್ನಾಗಿರುತ್ತೆ. ಇದು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ಅಂತಾನೆ ಹೇಳ್ಬೋದು. ನಂತರ ಇದಕ್ಕೆ 3 ಲವಂಗ, ಹಾಗೆ ಸ್ವಲ್ಪ ಲಾವಂಚದ ಬೇರನ್ನ ಹಾಕ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನಾನು 3 ಏಲಕ್ಕಿ ಹಾಗೂ 3 ದ್ರಾಕ್ಷಿಯನ್ನು ಸಹ ಹಾಕಿದ್ದೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಈ ರೀತಿಯಾಗಿ ನಂತರ ಕೊನೆಯಲ್ಲಿ ಒಂದು ಗುಲಾಬಿ ಹೂವನ್ನ ಇಡಬೇಕಾಗುತ್ತೆ. ಈ ರೀತಿಯಾಗಿ ಪರಿಮಳ ಭರಿತವಾದಂತಹ ಗುಲಾಬಿ ಹೂವನ್ನ ಇಟ್ಟು ನಂತರ ಇದರ ಮೇಲೆ ನೀವು
ಕಳಶವನ್ನಿಟ್ಟು ಪೂಜೆ ಮಾಡಿ ನಂತರ ಅದರಲ್ಲಿರುವ ನೀರನ್ನ ಮನೆಯವರೆಲ್ಲ ತೀರ್ಥದ ರೂಪದಲ್ಲಿ ಸೇವನೆ ಮಾಡಿ ಅದರಲ್ಲಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪವಾಗಿ ತಿನ್ನಬೇಕಾಗುತ್ತದೆ. ಆಮೇಲೆ ಅದರಲ್ಲಿ ಹಾಕಿರುವಂತಹ ವಸ್ತುಗಳನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಕೊಂಡು ನಿಮ್ಮ ಪರ್ಸ್ನಲ್ಲಿ ಅಥವಾ ಬೀರೋನಲ್ಲಿ ಇಡಬೇಕಾಗುತ್ತೆ. ಈ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿರ್ತಾರೆ ಅಂತಾನೆ ಹೇಳ್ಬೋದು. ನಾನು ಯಾವಾಗಲೂ ಸಹ ಅದೇ ರೀತಿಯಾಗಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you so much and bye. Keep supporting.